ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಹಲೋ ಮಚ್ಚ, ಹೇಳೋ. ನಮ್ಮನೆ ಗೃಹ ಪ್ರವೇಶ ಇವತ್ತಾಯ್ತು ಕಣ. ಲೇ ನಿನ್ನ ಹೆಂಡ್ತಿನ ಕರ್ಕೊಂಡು ಗಂಟು ಮುಟ್ಟ ಕಟ್ಕೊಂಡ್ ಬಂದ್ಬಿಡು. ಒಂಚೂರು ಕೆಲ್ಸ ಇತ್ತು. ಲೋ ನಮ್ಗೇನ್ ಕೆಲ್ಸ ಇಲ್ದೆ ಕರೀತಾ ಇದ್ದಾವ? ಏನೋ ಗೃಹ ಪ್ರವೇಶ ಆದ್ಮೇಲೆ ಗೆಸ್ಟ್ ಗಳು ಮನೆಗ್ ಬಂದ್ರೆ ಮನೇಲಿ ಸಂಪತ್ತೆಲ್ಲ ಹೆಚ್ಚುತ್ತಂತಪ್ಪ. ಬಂದೊಂದ್ ತಿಂಗ್ಳು ಇದ್ದೋಗೋ. ಇಷ್ಟೊಂದು ಕೇಳ್ಕೊಂತ ಇದೆಯಾ ಅಂದ್ರೆ ಇವತ್ತೇ ಬರ್ತೀನಿ ಕಣ. ಸರಿ ಮಚ್ಚ, ಹುಷಾರಾಗಿ ಬಂದ್ಬಿಡು. ನಿಮ್ಗೆ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ಲ ಹೆಂಗೆ? ಅಲ್ಲ ರೀ, ತವ ಸುಡ್ತಿದೆ ಮುಟ್ಟೋದ್ ಹೆಂಗೆ ಅಂತ ಯೋಚನೆ ಮಾಡ್ತಿದ್ರೆ ನೀವೇನ್ರಿ ಅದ್ರ ಮೇಲೆ ಕುತ್ಕೊಳಕ್ ಹೋಗ್ತಿದ್ದೀರಲ್ಲ? ಇಂಥ ಪರಿಸ್ಥಿತಿಲಿ ಮನೆಗೆ ಎಷ್ಟು ಬೇಕಿತ್ತಾ? ಏನಾದ್ರು ತಗೊಂಡು ಹೊಡೆದ್ಬಿಡ್ತೀನಿ ನೋಡು ನಿಂಗೆ. ಬರ ಇಲ್ಲಿ. ಲೇ ಖಾಲಿ ಮನೇಲಿ ನೊಣ, ಜನನೇ ಇಲ್ದೆ ಮನೇಲಿ ಎಣ ಇರಲ್ಲ ಕಣೆ. ಅವ್ರು ಬರ್ತಾರಲ್ಲ ನಿನಗೆ ಗೊತ್ತಾಗುತ್ತೆ, ಸುಮ್ನಿರು. ಬಹಳ ದಿನ ಆದ್ಮೇಲೆ ನಮ್ಮ ಮನೆಗ್ ಬಂದಿದ್ಯಾ. 2 ತಿಂಗಳು ನಮ್ಮ ಮನೆಯಲ್ಲೇ ಇರ್ತೀನಿ, ಎಲ್ಲೂ ಹೋಗೋದಿಲ್ಲ ಅಂತ ಪ್ರಾಮಿಸ್ ಮಾಡ. ಈ 5 ಬೆರಳು 5 ಕೋಟಿ ಕನ್ನಡಿಗರ ಆಸ್ತಿ ಮುಷ್ಟಿ ಮಾಡಿ ಪ್ರಮಾಣ ಮಾಡ್ದ ಅಂದ್ರೆ ಈ ಮನೆಯಿಂದ ಎದ್ದೇ ಹೋಗಲ್ಲ. ಈ ಮನೆಯಲ್ಲಿರೋ ಒಂದೊಂದು ವಸ್ತುಗಳು ನನ್ನ ಪ್ರಾಣ ಕಣ. ಅದ್ಯಾವ್ದಕ್ಕೂ ನೋವಾಗ್ದಂಗ್ ನೋಡ್ಕೋಬೇಕು. ಆಯ್ತು ಕಣ. ಇವಳು ನನ್ನ ಹೆಂಡ್ತಿ. ನೋಡಕ್ 1.5 ಅಡಿ, ಮಾತಾಡೋದ್ ಮಾತ್ರ 6 ಅಡಿ. ಅದು ಇಡೀ ಮಜಾ ಭಾರತಕ್ಕೆ ಗೊತ್ತು. ಕುಡಿಯಕ್ಕೆ ಏನ್ ತಗೋತೀರಾ? ಕಾಫಿನ ಟೀನಾ? ಆ ತರ ಕೆಟ್ಟ ಅಭ್ಯಾಸ ಚಿಕ್ಕ ವಯಸ್ಸಂದನೇ ಇಲ್ಲ. ಟೀ ಕೊಡಿ. ನಿಮಗೆ ಒಂಚೂರು ಹೀಟ್ ಕಮ್ಮಿ ಆಗಿದೆ, ಕಾಫಿ ಕೊಡಿ. ತಗೊಂಡ್ಬರ್ತೀನಿ. ಲೇ ಅಲ್ಲ ಕಣ, ನಿನ್ನ ಹೆಂಡ್ತಿಗೆ ಏನೋ ತಿನ್ನಿಸ್ತೀಯ? ದಿನೇ ದಿನೇ ಬಲಿತಾ ಇದ್ದಾಳಲ್ಲ. ಬೆಳಗ್ಗೆ ಒಂದ್ ಸೂಟು, ಮಧ್ಯಾಹ್ನ ಒಂದ್ ಸೂಟ್, ರಾತ್ರಿ ಒಂದ್ ಸೂಟ್ ಬಾಡಾಕ್ತೀನಿ. ನನ್ನ ಹೆಂಡ್ತಿಗೂ ತಿನ್ಸ್ಬೇಕು ಕಣ. ಇವ್ರೆ ತಗೊಳ್ಳಿ. ಥ್ಯಾಂಕ್ ಯು. ಟೀ ತುಂಬಾ ಚೆನ್ನಾಗಿ, ಥ್ಯಾಂಕ್ಸ್. ಅಯ್ಯೋ ಚಿನ್ನ, ಚಿನ್ನ ಏನಾಯ್ತಮ್ಮ ನಿನ್ಗೆ? ಏನಾಯ್ತು ಚಿನ್ನ? ಅಯ್ಯೋ ಚಿನ್ನ, ನೀನನ್ ಬಿಟ್ಟು ನಾನು ಒಂದು ದಿನನೂ ಬದುಕಿರಲ್ಲ ಗೊತ್ತಾ? ಚಿನ್ನ, ಚಿನ್ನ ಏನಾಯ್ತು ನಿನಗೆ? ಏನೋ ಏನೋ? ಅಯ್ಯಯ್ಯೋ ಮಗ, ನನ್ನ ಟೀ ಕಪ್ಪು ಬೆನ್ನು ಮೂಳೆ ಫ್ರಾಕ್ಚರ್ ಆಗಿದೆಯಂತೆ ಕಣೋ. ಮಗ 20,000 ಕೊಡು. ಮಾಡ್ತಾ ಇರೋದೇ ಕಾಮಿಡಿ ಅಲ್ಲ. ಟೀ ಕಪ್ಗೆ ಯಾವಾಗಾದ್ರೂ ಬೆನ್ಮೂಳೆ ಫ್ರಾಕ್ಚರ್ ಆಗುತ್ತಾ? 20 ರೂಪಾಯಿ ಟೀ ಕಪ್ಗೆ ನನ್ನ ಹತ್ರ 20,000 ಕೇಳ್ತೀಯಲ್ಲ? ನೀ ಈ ತರ ಕಾಮಿಡಿ ಮಾಡಕ್ಕೆ ನೀನ್ ಮಜಾ ಭಾರತದಲ್ಲಿರೋದು. ನನ್ನ ಟೀ ಕಪ್ಗೆ ಬೆಲೆ ಕಟ್ತೀಯ? ನಿಮ್ಮಪ್ಪ ನಿಮ್ಮಮ್ಮ ನಿನಗೆ ಎಷ್ಟು ದುಡ್ಡು ಕೊಟ್ಟು ತಗೊಂಡ್ರು? ತೆಗೆಲೆ, ದುಡ್ಡು ಕೊಟ್ಟು ಯಾರನ್ನಾದ್ರೂ ಕೊಂಡ್ಕೊಂತಾರ? ಬಿಟ್ಟಿಯಾಗಿ ಬಂದಿರೋ ನಿನ್ ಬೆನ್ಮೂಳೆ ಫ್ರಾಕ್ಚರ್ ಆದ್ರೆ 20,000 ಚಾರ್ಜ್ ಆಗುತ್ತೆ. 20 ರೂಪಾಯಿ ಕೊಟ್ಟು ತಗೊಂಡಿರೋ ಈ ಕಪ್ಪಿಗೆ ಚಾರ್ಜ್ ಆಗ್ಬಾರ್ದೇನೋ? ಲೇ ನಾನು ಅವಾಗ್ಲೇ ಹೇಳಿಲ್ವಾ, ಈ ಮನೆಯಲ್ಲಿರೋ ಒಂದೊಂದು ವಸ್ತುಗಳಿಗೆ ಜೀವ ಇದೆ ಅಂತ? ರೀ ಪಾಪ ತುಂಬಾ ಹರ್ಟ್ ಆಗಿದಾರಂತೆ, ಕಾಸು ಕಟ್ಬಿಡ್ರಿ. ಕೊಡ್ರಿ ಪಾಪ. ಚಿನ್ನ ನೀನೇನು ಬೇಜಾರು ಮಾಡ್ಕೋಬೇಡ. ನೋಡು 20,000 ರೂಪಾಯಿ ಕೊಟ್ಟಿದ್ದಾನೆ. ಆಂಬುಲೆನ್ಸ್ ಬಂದ್ ಕೂಡಲೇ ನೀನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಡ್ತೀನಿ, ಆಯ್ತಾ? ನೀನು ಒಳಗಿಡು, ಸೋಫಾದಲ್ಲಿ ಕೂರೋಣ. ನೋಡು, ನಿನ್ನ ಹೆಂಡತಿ ಬೇಕಿದ್ರೆ ಸೋಫಾ ಮೇಲೆ ಕುತ್ಕೊಳ್ಳಿ, ನೀನ್ ಮಾತ್ರ ಕುತ್ಕೋಬಾರ್ದು. ಯಾಕೆ? ಸೋಫಾ ಇರೋದ ಕುತ್ಕೊಳಕ್ತಾನೆ. ನೀನೊಳ್ಳೆ ಹಂಗ? ಆಯ್ತು. ಏನೋ ಮಾಡ್ತಾ ಇದ್ಯಾ? ಅರಟಾಯ್ತು ತಾನೇ? ಉರಿತು ತಾನೇ? ನನಗೂ ಹಂಗೆ ಅರಟಾಗುತ್ತೆ ಮಗ. ಯಾಕಂದ್ರೆ ಅದು ಸೋಫಾ ಅಲ್ಲ ಕಣೋ, ನನ್ನ ಪ್ರೀತಿಯ ರೂಪಸಿ. ಚಿನ್ನ ಏನು ಚಿನ್ನ? ಏನಮ್ಮ ಏನೋ? ಆಯ್ತು ಆಯ್ತು ಬಿಡು, ಹೋಗ್ಲಿ ಬಿಡು. ಅವ್ನು ಬೇಕು ಅಂತ ಕುತ್ಕೊಂಡ್ಲಿಲ್ಲ, ಏನೋ ಮಿಸ್ ಆಗಿ ಕುತ್ಕೊಂಡಿದ್ದಾನೆ ಅಲ್ವಾ ಮಗ? ಆಯ್ತು ಆಯ್ತು, ಹೋಗ್ಲಿ ಬಿಡು. ಆಯ್ತು ಆಯ್ತು. ಏನಂತೆ? ಏನಿಲ್ಲ ಮಗ, ಇರ್ಲಿ ಹೇಳ. ಅದೇ ನೀನು ಇದ್ರ ಮೇಲೆ ಕುತ್ಕೊಂಡಲ್ಲ, ಅದಕ್ಕೆ ಬೇಜಾರಾಗ್ಬಿಟ್ಟು 30,000 ಮಾನನಷ್ಟ ಕೇಳ್ತಾ ಇದ್ದಾರೆ. ಆಯ್ತು ಕೊಡಿಸ್ತೀನಿ ಕೊಡಿಸ್ತೀನಿ ಕೊಡಿಸ್ತೀನಿ. ಏನ್ ಆಟ ಆಡ್ತಾ ಇದೆಯಲ್ಲೇ? ಸೋಫಾಗೆ ಮಾನ ನಷ್ಟನಾ? ಅಲ್ಲ, ಅದು ಬರೀ ಸೋಫಾ ಮಾತ್ರ ಅಲ್ಲ, ಮತ್ತೆ ನನ್ನ ಪ್ರೀತಿಯ ಅನುಪಮ. ಏನ್ರಿ ಇವನು ಸೋಫಾನ್ ಇಷ್ಟೊಂದು ಪ್ರೀತಿಸ್ತಾನೆ? ಅದು ಪ್ರೀತಿ ಮಾಡ್ತಿರೋದಲ್ಲ, ಸುಲಿಗೆ ಸುಲಿಗೆ ಮಾಡ್ತಿರೋದು ಮಗ. ಪದೇ ಪದೇ ಕೇಳಕ್ ನನಗೂ ನಾಚಿಕೆ ಆಗುತ್ತೆ ಕಣ. ಅದಕ್ಕೆ ಬೇಡ, ಇಲ್ಲಿ ಬೇಡ, ಅಲ್ಲೂ ಬೇಡ, ಬರೇ ಇವಾಗ ಫ್ಲೋರ್ ಮೇಲೆ ಕುತ್ಕೋತೀನಿ ಕಣೋ. ಇವಾಗ ಏನಾದ್ರು ಪ್ರಾಬ್ಲಮ್ ಇದೆಯಾ? ಇಲ್ಲ ತಾನೆ? ತುಂಬಾ ನೋವಾಗ್ತಾ ಇದೆಯಾ? ತುಂಬಾ ಹಿಂಸೆ ಆಗ್ತಾ ಇದೆಯಾ? ಅಯ್ಯೋ ದೇವ್ರೇ. ತಿನ್ನೇನ ಮಗ, ಫ್ರೆಂಡ್ ನ ಗೆಸ್ಟ್ ಅಂತ ಮನೆ ಕರ್ಸಿ ಸೋಫಾಗ್ ಜೀವ ಇದೆ, ಟೀ ಕಪ್ಪಲ್ ಜೀವ ಇದೆ ಅಂತ ದುಡ್ಡು ಕಿತ್ಕೊಂಡ್ರೆ ಬೇಜಾರಾಗಲ್ವಾ?
ನಾನು ಹೇಳಿದ್ ನಿಮ್ಗಲ್ಲ ಕಣ್ರೋ, ಮತ್ತೆ? ನೀವು ಕುತ್ಕೊಂಡಿದ್ದಿ ಟೈಲ್ಸ್ಗೆ ಕಣೋ. ಈ ಟೈಲ್ಸ್ ಇನ್ನು 3 ತಿಂಗಳು ಹಸಿಗೂಸು ಕಣ್ರೋ. ನೀವು ನೋಡಿದ್ರೆ ತಿಂದು ತಿಂದು ಹಂದಿಗಳ ತರ ಬಲ್ತಿದ್ದೀರಾ. ನಿಮ್ ಭಾರ ಇದು ತಡೆಯುತ್ತೇನ್ರೋ? ಫೀಲ್ ಆಗ್ತಿದ್ಯಲ್ಲ, ಅದು ಗಂಡು ಮಗುನೇ ಹೆಣ್ಣು ಮಗುನ ಹೇಳು. ಗಂಡು ಮಗು ಕಣ. ಏನಮ್ಮ ಏನ? ಅಯ್ಯಯ್ಯೋ, ಏನಂತೆ? ಅದ್ರ ಕತ್ತು ತಿರ್ಕೊಂಡ್ಬಿಟ್ಟಿದೆಯಂತೆ ಕಣ. ಮಗ ಮಗ ಅದನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡಿಸ್ಬೇಕು. 1 ಲಕ್ಷ ರೂಪಾಯಿ ಕೊಡ. ಏನೋ ಮಾತಾಡ್ತಾ ಇದ್ಯಾ? 1 ಲಕ್ಷ ಕೇಳಿದ ತಕ್ಷಣ ಮೇಲೆ ಉದುರು ಬಿಡುತ್ತಾ? ನನ್ ಕಿವಿಲಿ ಕೆಂದಾವರ್ ಇಟ್ಕೊಂಡಿದ್ದೇನೆ ನೋಡು. 1 ರೂಪಾಯಿ ಕೊಡಲ್ಲ ಕಣ. ಅದೇನ್ ಮಾಡ್ಕೊಂತ ಮಾಡ್ಕೊ. ಕೊಡಲ್ವಾ? ಕೊಡಲ್ಲ. ಇವಾಗ ನೋಡು ನೀನ್ ಹೆಂಡತಿ ಕತ್ತು ಹೆಂಗ್ ತಿರುಗುತ್ತೆ ಅಂತ. ಅವಾಗ ಗೊತ್ತಾಗುತ್ತೆ ನನ್ ಕಷ್ಟ ಏನು ಅಂತ ನಿನ್ಗೆ. ತಿರ್ಚಿ ಸಾಯ್ಸು. ಒಂದ್ ಪೀಡೆ ತೊಲಗ್ತು. ಫ್ರೆಂಡ್ ಏನೋ ನೀನು? ಸಿಮ್ ಕಾರ್ಡ್ ಕಂಪ್ನಿಯವ್ರು ಸುಲಿಗೆ ಮಾಡ್ತಾರಲ್ಲ ಹಂಗ್ ಸುಲಿಗೆ ಮಾಡ್ತಿದ್ಯಲ್ಲೋ ನಾಯಿ. ದುಡ್ಡು ತಾನೇ ಬೇಕು ನಿನಗೆ? ಕೊಡ್ತೀನಿ. ಅದೆಷ್ಟು ಬೇಕೋ ಹೊರದು ಚಕ್ಕೆ ಬಿಸಾಕ್ತೀನಿ. ಚಿನ್ನ ನೋಡು, ಕೊಟ್ಟಿದ್ದಾನೆ, ಚೆಕ್ ಕೊಟ್ಟಿದ್ದಾನೆ. ನೀನೇನು ಟೆನ್ಷನ್ ತಗೋಬೇಡ. ಆಂಬುಲೆನ್ಸ್ ಬಂದ್ ಕೂಡಲೇ ನಿನ್ನ ಹಾಸ್ಪಿಟ್ಲಿಗೆ ಕಳಿಸ್ಬಿಡ್ತೀನಿ, ಆಯ್ತಾ? ನೋಡೆ, ಈ ಮನೇಲಿ ಇನ್ನೊಂದು ಕ್ಷಣನೂ ಇರೋದ್ ಬೇಡ. ಇದು ಒಂದ್ ಮನೇನ ನಡಿಯ ಹೋಗೋಣ. ಕೇಳಿದ್ರ ಏನಂತಿದ್ದಾರೆ? ಮಗ ಏನಂದೆ ಮಗ? ಇದು ಒಂದ್ ಮನೇನ ನಡಿಯ ಹೋಗೋಣ ಅಂದೆ. ಇವಾಗ ಯಾರಿಗೆ ಅರ್ಥ ಆಯ್ತು? ಮನೆಗೆ ಹೊರಟಾಯ್ತು. ನಮ್ಮ ಅವಾಗ್ಲೇ ಹೇಳಿಲ್ವಾ ಈ ಮನೆಯಲ್ಲಿ ಒಂದೊಂದು ಕಲ್ಲಿಗೂ ಮರಳಿಗೂ ಗಾರೆಗೂ ಜೀವ ಇದೆ ಅಂತ? ಅಯ್ಯೋ, ನಾನ್ ಮೋಸ ಮಾಡ್ತಾ ಇಲ್ಲ, ನಾನ್ ಮೋಸ ಮಾಡ್ತಾ ಇಲ್ಲ, ನಾನ್ ಮೋಸ ಮಾಡ್ತಾ ಇಲ್ಲ. ಲೋ ಮಗ, ಬಾರ ಇಲ್ಲಿ ನೋಡು. ಈ ಮನೆ ಒಂದೊಂದು ವಸ್ತುಗಳು ಗಳ 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 ಅಂತ ಅಳ್ತಾ ಇದಾವೆ ಕಣ. 5 ಲಕ್ಷ ರೂಪಾಯಿ ಕೊಟ್ಬಿಡು. ಈ ಮನೆ ಮುಖ ನೋಡಕ್ ಆಗ್ತಿಲ್ಲ ಕಣ. ಈ ಮನೆ ಮುಖ ನೋಡಕ್ ಆಗಿಲ್ಲ ಅಂದ್ರೆ ಅದ್ರದ್ದು ಮುಖಕ್ಕೆ ಆಸಿಡ್ ಹಾಕ್ತು. ಆಗಲ್ಲ ಅಂದ್ರೆ ಆಗಲ್ಲ ಕಣ. 1 ರೂಪಾಯಿ ಸಿಗಲ್ಲ. ಅದೇನ್ ಕಿತ್ಕೋತೀಯೋ ಕಿತ್ತು. ಏನಪ್ಪ ಏನೋ ದುಡ್ಡು ಕೊಡ್ಲಿಲ್ಲ ಅಂದ್ರೆ ತಲೆ ಮೇಲೆ ಕಲ್ಲೆ ತಕ್ಬೇಕ? ತಗೊಳ್ರಿ, ತಗೊಳ್ಳಿ. ನೀವ್ ನೋಡಿ ನಮ್ಮ ಮನೆ ಹೊಸಲು ದಾಟ್ಬೇಡಿ. ಯಾಕೋ? ಹೊಸಲು ಬೇಜಾರ್ ಮಾಡ್ಕೊಂಡ್ಬಿಡುತ್ತೆ. ನಡೀರಿ. ಅರಮನೆಯಲ್ಲಿ ಇಟ್ಟವನ್ನ ಕರ್ಕೊಂಡ್ ಬಂದು ಸೆರೆಮನೆ ಕೇಳ್ದಂಗ ಐತಲ್ಲಿ. ಎಲ್ಲ ನನ್ ಕರ್ಮ. ಅಂಕಲ್ ಇಲ್ಲೋಡಿ, ನಮ್ಮ ಅಪ್ಪಂದು ಗಡಿಯಾರ ಎಲ್ಲಿ ಒಂದು ಮುಳ್ಳೆ ಇಲ್ಲ. ಉದುರಿಸ್ಕೊಂಡ್ಬಿಟ್ಟಿದ್ದಾರೆ. ನನ್ ಕಷ್ಟ ನನಗಾಗಿದೆ. ಇವಳಿಲ್ಲ ಮುಳ್ಳೆ ಇಲ್ದಿರೋ ಗಡಿಯಾರ ಅಂತ ಅಲ್ಲ ಆಡಿಸ್ತಿದ್ದಾಳಲ್ಲೇ. ರೀ, ಅದು ಓಲ್ಡ್ ಮಾಡಲ್, ಬಿಟ್ಟಾಕ್ರಿ ಅದ್ರ ವಿಷಯ. ಏನಂದ್ರಿ ನೀವು? ಇದು ಓಲ್ಡ್ ಮಾಡಲ್ಲ. ಮಾಡ್ತೀನಿ ಇರಿ. ಅಪ್ಪ, ಅಂಕಲ್ ಗಡಿಯಾರ ಹೊಡೆದಾಕ್ಬಿಟ್ರು. ನಾನೆಲ್ಲ ಹೊಡೆದಾಕ್ತೆ? ಸುಳ್ಳೆ. ಏನಾಯ್ತಮ್ಮ? ಏನಾಯ್ತಪ್ಪ? ಅಂಕಲ್ ಗಡಿಯಾರ ಹೊಡೆದಾಕ್ಬಿಟ್ರು. ಲೇ, 30 ವರ್ಷದ ಹಳೆ ಗಡಿಯಾರ ಕಣ ಇದು. ಹಬ್ಬ, ನಾನು ಎದುರ್ಕೊಂಡ್ಬಿಟ್ಟೆ. ಹೊಸದ್ ಅನ್ಕೊಂಡಿದ್ದೆ. ಇದು 30 ವರ್ಷದ ಹಳೆ ಆಂಟಿಕ್ ಪೀಸು ಕಣೋ. ಇದರಲ್ಲಿ ನಂದು ಹಳೆ ಬಾಲ್ಯದ ನೆನಪುಗಳಿದಾವ್ ಕಣೋ. ಇಮ್ಯಾಜಿನ್ ಹೋಗಿ ಸಾಕು. ಫಸ್ಟ್ ದುಡ್ಡು ಇಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಹೌದಲ್ಲ? 1 ನಿಮಿಷ ಬಂದೇ ಇದೆ. ಅಯ್ಯಯ್ಯೋ ಅಯ್ಯಯ್ಯೋ, ಲೇ ಮಗ, ತುಂಬಾ ಎಮರ್ಜೆನ್ಸಿ ಅಂತ ಕಣೋ. ಐಸಿಯುಗೆ ಹಾಕ್ಬೇಕಂತೆ. ಯಾರ್ನ? ಗಡಿಯಾರ ಮಲ್ಲಿಕನ. 5 ಲಕ್ಷ ಕಟ್ತಾ ಇದ್ರೆ ಆಪರೇಷನ್ ಮಾಡೋದಿಲ್ಲ ಅಂತಿದಾರೆ ಕಣ. ಮಗ 5 ಲಕ್ಷ ರೂಪಾಯಿ ಕೊಡ. ಏನೋ ಅನ್ಕೊಂಡಿದೀರ ನನ್ನ. ಅಟ್ಲೀಸ್ಟ್ ಮಾತಾಡೋದ್ರ ಲಾಜಿಕ್ ಆದ್ರೂ ಮ್ಯಾಚ್ ಮಾಡ್ರು. ಲೇ, ನನ್ ಮಲ್ಲಿಕಾ ಗಡಿಯಾರ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಹಾಕ್ಬೇಕು, ನಿಮ್ಮೆಲ್ಲರನ್ನು ಕೊಚ್ಚಾಕ್ಬಿಡ್ತೀನಿ. ಸೈನ್ ಮಾಡು, ಸೈನ್ ಮಾಡ್ಬೇಕಾ? ಥ್ಯಾಂಕ್ ಯು ಸೋ ಮಚ್ ಬಚ್ಚಾ. ನನ್ ಮಲ್ಲಿಕಾ ಗಡಿಯಾರ ಪ್ರಾಣ ಉಳಿಸಿದ್ಕೆ. ಮಲ್ಕೋ, ಬೆಳಿಗ್ಗೆ ಮಾತಾಡೋಣ. ಮಲ್ಕೋ. ಫ್ರೆಂಡು ಅಂತ ಅವ್ನ್ ಮಾತು ನಂಬ್ಕೊಂಡ್ ಬಂದಿದ್ಕೆ ಸರಿಯಾಗೆ ಇತ್ತ. ತಪ್ಲಿ ಬಿಚ್ಚಿ ಕೈಯಲ್ಲಿ ಹಿಡ್ಕೊ. ಸೌಂಡ್ ಬರಬಾರ್ದು. ಮ್ಯೂಟ್ ಅಲ್ಲಿ ಅಪ್ಪಿಟ್ಟಾಗ್ಬಿಡ. ಓಕೆ. 1 2 3 ಜೂಟ್. ಮಗ, ಗೆಳೆಯ, ಕುಚಿಕೋ, ದೋಸ್ತು, ಲೇ ಬಾರ ಇಲ್ಲಿ. ಲೇ, ನನ್ನ ಫ್ರೆಂಡ್ ಹೆಂಡತಿ ಇಬ್ರು ಎಸ್ಕೇಪ್ ಆಗ್ಬಿಟ್ಟಿದಾರಲ್ಲೇ. ಅಯ್ಯೋ, ಏನ್ ಮಾಡೋದು ಇವಾಗ? ಅಯ್ಯೋ, ಓಡೋಗ್ಬಿಟ್ಟಿದಾರಲ್ರಿ. ಮಿಕ್ಕಿರೋ ದುಡ್ಡಿಗೆ ಏನ್ ಮಾಡೋದು? ಅದಕ್ಕೆ ಯಾಕೆ ಟೆನ್ಷನ್ ತಗೊಂತೀಯಾ? ಇಲ್ಲೇ ಪಕ್ಕದಲ್ಲಿ ಶೂಟಿಂಗ್ ನಡೀತೈತಂತೆ. ನಮ್ ಕನ್ನಡ ಇಂಡಸ್ಟ್ರಿ ನಂಬರ್ 1 ಹೀರೋಯಿನ್ ಯಾರೇಳ? ಅದೇ ಗುಳಿಕನ್ನ ಚೆಲುವೆ.
ಅದೇ ಮಜಾ ಭಾರತದಲ್ಲಿ ಯಾವಾಗ್ಲೂ ಕುತ್ಕೊಂಡು ಪಕ 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 ನಗ್ತಾ ಇರ್ತಾರ ನೋಡು. ಹಾ, ಅವ್ರ ಹೆಸರೇನು ಹೇಳು? ರಚಿತಾರಾಮ್. ನನ್ನ ಪ್ರೀತಿಯ ರಚಿತಾರಾಮ್ ಅವ್ರನ್ನ ಇವಾಗ್ಲೇ ಫೋನ್ ಮಾಡಿ ನಮ್ಮ ಮನೆ ಕರೆದ್ಬಿಡ್ತೀನಿ. ಈಗ ನಂಗೊಂದು ಡೌಟ್ ಬಂತಾಯ್ತಾ? ರಚ್ಚಿ ಇದ್ರು, ನಾನಿದ್ದೆ ನಿಮ್ ಮನೆಯಲ್ಲಿ, ಗುರುಜಿ ಯಾಕಿರ್ಲಿಲ್ಲ? ಮ್ಯೂಸಿಕ್ ಇದ್ರು, ಮ್ಯೂಸಿಕ್ ಪ್ಲೇ ಆಗ್ತಾ ಇತ್ತಲ್ವಾ, ಮ್ಯೂಸಿಕ್ ಗುರುಜಿನ. ಹಂಗಾರೆ ಇಡೀ ಮನೇಲಿ ಅವ್ರಿದ್ರು, ನಾವ್ ಬರೀ ಮನೇಲಿ ಒಂದ್ ಭಾಗ ಅಷ್ಟೇ. ಓಕೆ ಓಕೆ ಓಕೆ, ಇಡೀ ಮನೇಲಿ ಇದ್ದಂತ ಗುರುಜಿನ ಹೋಗಿ ಕೇಳೋಣ ಈ ಸ್ಕಿಟ್ ಹೇಗಿತ್ತು ಅಂತ. ಎಸ್ ಗುರುಜಿ. ರಾಕೇಶ್ ಫಸ್ಟ್ ಟೈಮ್ ಮಾಡುವಾಗಲೇ ಗೊತ್ತಾಗತ್ತೆ ಕಾಮನ್ ಸೆನ್ಸ್ ಇದ್ದವರಿಗೆ. ಎರಡನೇ ಸಲಕ್ಕೆ ಮನೆ ಬಿಟ್ಟು ಓಡೋಗ್ಬೇಕು ತಾನೆ. ಐ ಥಿಂಕ್ ಯು ಕುಡ್ ಹ್ಯಾವ್ ಡನ್ ಬೆಟರ್ ಅನ್ಸ್ತು. ಓಕೆ, ದೇರ್ ವಾಸ್ ಫನ್ ಎಲಿಮೆಂಟ್ಸ್ ಇತ್ತು. ದಟ್ಸ್ ಆಲ್ ದ ಬೆಸ್ಟ್ ಫಾರ್ ನೆಕ್ಸ್ಟ್ ಸ್ಕಿಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಈಗ ಅದೇ ನೆಕ್ಸ್ಟ್ ನೀನು ನಮ್ಮ ಸ್ಯಾಂಡಲ್ವುಡ್ ನ ಟಾಪ್ ಹೀರೋಯಿನ್ ನಮ್ಮ ಗುಳಿಕೆನೆ ಚೆಲುವೆ ರಚ್ಚಿಯವ್ರನ್ನ ನಿಮ್ ಮನೆಗೆ ಕರ್ಸ್ಬೇಕು ಅಂತ ಅನ್ಕೊಂಡಿದ್ದೀರಾ. ಅವ್ರು ಬರಕ್ಕೂ ಮುಂಚೆ ಫಸ್ಟ್ ಹೋಗಿ ಕೇಳೋಣ ನಿಮ್ ಮನೆ ಬಗ್ಗೆ ಅವ್ರಿಗೇನಿದೆ ಒಪಿನಿಯನ್ ಅಂತ. ರಚ್ಚಿ? ಪ್ರಾಬಬ್ಲಿ ನಾನು ಮನೆನೇ ಕೊಂಡ್ಕೊಂಡ್ಬಿಡ್ತೀನಿ ಅವ್ರನ್ನೆಲ್ಲ ಆಚೆ ಹಾಕ್ಬಿಟ್ಟು ಅಲ್ವಾ, ಒಂದೊಂದಕ್ಕೆ ಅಂತ ಮನೆನೇ ಕೊಂಡ್ಕೊಂಡ್ಬಿಡ್ತೀನಿ. ಆಮೇಲೆ ನೀವೆಲ್ಲ ಆಚೆ ಹೊಟ್ಟೋಗ್ಬಿಟ್ರಪ್ಪ, ನೀವು ಆಚೆ ಹೋದ್ಮೇಲೆ ನಾನು ಒಳಗಡೆ ಎಂಟ್ರಿ ಕೊಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ ಅಲ್ವಾ. US UK ಇಂದ ಬಂದಿರೋಂಥ ಫರ್ನಿಚರು ಆಮೇಲೆ ಲೈಟಿಂಗ್ಸು ಎಲ್ಲ ಅಲ್ಲಿಂದಾನೆ ನಮಗೆ ನೋಡೋಂಥ ಭಾಗ್ಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಎಲ್ರಿಗೂ ಖುಷಿ ಆಯಿತು. ನೀವು ಮಾಡ್ದಂಥ ಗಿಮಿಕ್ಸ್ಗಳಿದೆ ಮಧ್ಯ ಆಮೇಲೆ ಲೈಕ್ ಗಿಮಿಕ್ಸ್ ಅಲ್ಲ, ನನ್ನ ಫೋಟೋ, ಅನು ಫೋಟೋ, ಮಲ್ಲಿಕಾದು ಅದೆಲ್ಲ ಮಜಾ ಕೊಡ್ತು. I wish you all the very best. Do very well. Okay? Thank you so much Rachi, and thank you so much guys. Next time ಸಕ್ಕದಾಗಿ ಮಾಡಿ, ಓಕೆನಾ? ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ವಾರ ಪೂರ್ತಿ ನಿಮ್ಮನ್ನೆಲ್ಲ ನಗಿಸಿ ನಿಮ್ಮ ಟೆನ್ಷನ್ಗಳನ್ನೆಲ್ಲ ಮರೆಸಿ ಮತ್ತೆ ಮುಂದಿನ ವಾರ ಒಂದಷ್ಟು ಹೊಸ ಹುಮ್ಮಸ್ಸಿನೊಂದಿಗೆ ನಾವೆಲ್ಲರೂ ವಾಪಸ್ ಬರ್ತೀವಿ ಅಂತ ಹೇಳ್ತಾ ಇವತ್ತಿಗೆ ವಾರದ ಎಲ್ಲ ಎಪಿಸೋಡ್ಗಳನ್ನ ಮುಗಿಸ್ತಾ ಇದ್ದೀವಿ. ಎಲ್ಲ ಎಪಿಸೋಡ್ಗಳನ್ನ ಮತ್ತೆ ಊಟ್ನಲ್ಲಿ ನೋಡಿ ನಗ್ನಗ್ತಾ ಇರಿ ಮಂಡೇವರೆಗೂ ಅಂತ ಹೇಳ್ತಾ ವೀಕೆಂಡ್ ಮುಗಿಸ್ಕೊಂಡು ಸೋಮವಾರ ರಾತ್ರಿ ಶಾರ್ಪ್ 8 o'clock ನಿಮ್ಮ ಮುಂದೆ ಹಾಜರಿರ್ತೀವಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಮಾಡ್ತಾ ಇರಿ, ನಗ್ನಗ್ತಾ ಇರಿ. ಟೇಕ್ ಕೇರ್.